ಹಾಯ್ ಎಲ್ರಿಗೂ, ನಾನು ನಿಮ್ಮ ಸಿದ್ದೇಶ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ನೋಡೋಣ ಬನ್ನಿ. ಏನಪ್ಪ ಇವತ್ತಿನ ಈ ವಿಡಿಯೋ ಸ್ಪೆಷಲ್ ಅಪ್ಪ ಅಂದರೆ, ನಿಮಗೆಲ್ರಿಗೂ ಗೊತ್ತೇ ಇದೆ ನೀವು ಯಾವ್ದು ಪರೀಕ್ಷೆ ತಯಾರಾಗ್ತಾ ಇದ್ದೀರಾ ಅಂತ. ಮಾರ್ಚ್ 22ರಂದು ನಡೀತಕ್ಕಂಥ ನಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ನಡೀತಕ್ಕಂಥ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ನೀವು ತಯಾರಾಗ್ತಿದ್ರೆ, ನಾನು ಇವತ್ತು ತಂದಿದ್ದು ನಿಮ್ಮಲ್ಲಿ ಒಂದು ಪೇಪರ್ ತಂದಿದ್ದೀನಿ. ನಿಮಗೆ ಕಾಣ್ತಾ ಇದೆ ಈಗ. ಇದನ್ನು OMR ಶೀಟ್ ಅಂತೀವಿ. ಇದು ಆ್ಯಕ್ಚುಲಿ ಏನಿದು ಯಾರ್ಯಾರಿಗೆ ಗೊತ್ತಿಲ್ಲ, ಯಾರ್ಯಾರಿಗೆ ಗೊತ್ತು ಸರಿಯಾಗಿ ನೋಡಿರಿ. ಒಟ್ಟು ಪರೀಕ್ಷೆ ಬರೀತಕ್ಕಂಥ ಎಲ್ಲ ಮಕ್ಕಳು ದಯವಿಟ್ಟು ಸರಿಯಾಗಿ ನೋಡಿರಿ. ಫಸ್ಟ್ ಇದನ್ನು ನಾವು ನೋಡೋಣ, ಇದು ಏನಂತ ನೋಡಂಬ್ರಿ. ಈ ರೀತಿ ಇರ್ತದೆ ನೋಡಿರಿ. ಇದು ಈ ರೀತಿ 50 ಅಂಕದ ಉತ್ತರ ಪತ್ರಿಕೆ ಅಂತ ಇದನ್ನು ನಾವು ಹೇಳ್ತೀವಿ. ಇದು OMR ಶೀಟ್ ಅಂತ ಕರಿತೀವಿ. ಇದು ಉತ್ತರ ಪತ್ರಿಕೆ. ಏನಿರ್ತದೆ ಇದರಲ್ಲಿ? ನಿಮ್ಮ ಹೆಸರು, ನೇಮ್ ಅಂತ ಇರ್ತದೆ. ನಾವು ನಿಮ್ಮ ಹೆಸರನ್ನು ಬರೀಬೇಕು. ಸೊ ನಾನೊಂದು ಫಸ್ಟ್ ಒಂದು ಹೆಸರು ತೊಗೊತೀನಿ. ಓಕೆ, ಎಕ್ಸಾಂಪಲ್ ಯಾವುದೋ ಒಂದು ಹೆಸರು ತೊಗೊಂಬನ, ಆಕಾಶ್. ನೇಮ್, ಆ ನೇಮ್ ಜಾಗದಲ್ಲಿ ನಿಮ್ಮ ಹೆಸರು ಬರೀಬೇಕು. ತದನಂತರ ರೋಲ್ ನಂಬರ್, ನಿಮಗೊಂದು 4 ಅಂಕಿಯ ಒಂದು ರೋಲ್ ನಂಬರ್ ಕೊಡ್ತೀವಿ ನಾವು. ಸೊ ಈ ಆಕಾಶ್ಗೆ ಒಂದು ನಂಬರ್ ಕೊಡೋಣ. ಸೊ ಆ ಒಂದು ರೋಲ್ ನಂಬರ್ ಏನಂತಪ್ಪ ಅಂದರೆ 2, 3, 5 ಮತ್ತು 0. 2350 ಒಂದು ರೋಲ್ ನಂಬರ್ ಆಗಿರುತ್ತೆ. ಇಲ್ಲಿ ದಿನಾಂಕ ಏನಾಗಿರ್ತದ? 22 ಆಗಿರ್ತದ. ಮತ್ತು 3ನೇ ತಿಂಗಳಾಗಿರ್ತದ, 2026 ಆಗಿರ್ತದೆ. ಬನ್ನಿ, ಈಗ ಏನು ಮಾಡಬೇಕು ನಾವು? ಫಸ್ಟ್ ಇದನ್ನು ತುಂಬ ಗಮನ ಇಟ್ಟು ನೋಡೋಣ. ನೋಡಿರಿ, ಇಲ್ಲಿ ರೋಲ್ ನಂಬರ್ ಅಂತ ಐತೆ, ನಿಮ್ಗೆ ಕಾಣುತ್ತೆ. ಇಲ್ಲಿ 4 ಅಂಕಿ ಬಾಕ್ಸ್ ಅದಾವೆ. ಅಂದರೆ ನಾವು ಇಲ್ಲಿ ಏನು ರೋಲ್ ನಂಬರ್ ಕೊಟ್ಟಿರ್ತೀವಲ್ಲ, ನಾವು ಆ ನಂಬರನ್ನು ಇದರಲ್ಲಿ ತುಂಬಬೇಕು. ಚಂದ 2, 3, 5, 0 ಈ ರೀತಿ ರೋಲ್ ನಂಬರ್ನ ಈ 4 ಬಾಕ್ಸಲ್ಲಿ ಕ್ಲೀನಾಗಿ ತುಂಬಬೇಕು ಕಾಣಂಗ. ಈಗ ಏನು ಮಾಡಬೇಕು? ಕೆಳಗಡೆ ವೃತ್ತಗಳು ಕಾಣ್ತವೆ, ನಿಮಗೆ ಸರ್ಕಲ್ ಟೈಪ್ಸ್ ಕಾಣ್ತದವ. ಈ ಲೈನಲ್ಲಿ ನೋಡಿ, ಇಲ್ಲಿಗ ಈ ಲೈನ್ ಕೆಳಗೆ ಒಟ್ಟಾರೆ ಎಲ್ಲ ಸರ್ಕಲ್ಗಳದಾವ. ಸರಿಯಾಗಿ ಗಮನ ಕೊಡು. ಇಲ್ಲಿ ನೋಡು, 0, 1, 2, 3, 4, 5, 6, 7, 8, 9 ಈ ರೀತಿ ನಾನು ನಂಬರ್ ಇದಾವ. ನಾವೇನು ಮಾಡ್ಬೇಕು? ಇಲ್ಲಿ ಫಸ್ಟ್ ನೋಡಿ, ಈ ಬಾಕ್ಸ್ ಮೊದಲನೇ ಬಾಕ್ಸಲ್ಲಿ ನಂಬರು 2 ಐತೆ. ಆ 2 ಎಲೆ ಹುಡುಕ್ಬೇಕು. ನೋಡ್ರಿ, ಇಲ್ಲಿಗ ಈ 2 ಎಲೆ ನೋಡ್ರಿ. ಅಂದರೆ ಇದನ್ನು ನಾವು ತುಂಬಬೇಕು. ಹಿಂಗೆ ಈ ರೀತಿ ಏನು ಮಾಡಬೇಕು? ಇದ್ರ ತುಂಬ ಚಂದ ಈ ರೀತಿ ತುಂಬಬೇಕು. ಇದು ಒಂದೇ ತುಂಬಬೇಕು, ಮತ್ತು ಎಲ್ಲವೂ ತುಂಬಂಗಿಲ್ಲ. ಕರೆಕ್ಟಾಗಿ ತುಂಬಬೇಕು. ಕರೆಕ್ಟಾಗಿ ವೃತ್ತ ಹೊರಗೆ ಬರೋಂಗಿಲ್ಲ, ಒಳಗೆ ಹೋಗಂಗಿಲ್ಲ. ಕರೆಕ್ಟಾಗಿ ಪೂರ್ತಿಯಾಗಿ ತುಂಬಬೇಕು. ಈ ರೀತಿ ಚಂದ ತುಂಬಬೇಕು. ಅಂದರೆ ಈ 2 ಮಾತ್ರ, 2ಕ್ಕಿರೋ ಸರ್ಕಲ್ ಮಾತ್ರ ತುಂಬಬೇಕು. ತದನಂತರ ಪಕ್ಕದಲ್ಲಿ ಏನೈತೆ? 3 ಐತೆ. ಅಂದರೆ 3 ಹುಡುಕ್ಬೇಕು. ಈ ಲೈನ್ ಒಳಗಿರ್ತಕ್ಕಂಥ ವೃತ್ತ ತುಂಬ. ಈಗ ನೋಡ್ಬೇಕು, ಇದು 1, 0, 1, 2, 3 ಈ 3. ಸರ್ ಇಲ್ಲಿ ತುಂಬಕ? ನೋ, ಇಲ್ಲಿ ತುಂಬಂಗಿಲ್ಲ. ಈ ವೃತ್ತದ ಈ ಸಂಖ್ಯೆ ಕೆಳಗಿರ್ತಕ್ಕಂಥ ವೃತ್ತಕ್ಕೆ ತುಂಬಬೇಕು ನೀವು. ಅಂದರೆ ಇಲ್ಲಿರ್ತಕ್ಕಂಥ 3 ಇಲ್ಲೇ ನೋಡ್ರಿ, ಈ ವೃತ್ತದಲ್ಲೇ ತುಂಬಬೇಕು. ಅಂದರೆ ಇಲ್ಲಿ ತುಂಬಬೇಕು ಚಂದ ಈ ರೀತಿ. ಅವರೆಲ್ಲ ಕರೆಕ್ಟಾಗಿ ಏನು ಮಾಡಬೇಕು? ಶೇಡ್ ಮಾಡಬೇಕು. ಇದನ್ನು ತುಂಬಬೇಕಂತ. ಇದಕ್ಕೆ OMR ಶೀಟ್ ತುಂಬೋ ವಿಧಾನ ಅಂತ ಹೇಳ್ತೀವಿ. ನೋಡಿರಿ, ಈ ರೀತಿ 3 ತುಂಬಬೇಕು. ತದನಂತರ 3ನೇ ಬಾಕ್ಸ್ನಾಗ ಏನೈತೆ? 5 ಐತೆ. 5 ಎಲ್ಲ ಹುಡುಕ್ಬೇಕು. ಇದ್ರಂಗೆ 0, 1, 2, 3, 4, 5 ಬಂತು. ಮತ್ತು ಇಲ್ಲೇ ತುಂಬಬೇಕಾ? ನೋ, ಇಲ್ಲಿ ತುಂಬಬೇಕು. ನೋ, 3ನೇ ಬಾಕ್ಸ್ ಅಲ್ವಾ, 3ನೇ ವೃತ್ತಕ್ಕೆ ತುಂಬಬೇಕು. ಈ 5 ಇಲ್ಲಿ ತುಂಬಬೇಕು. ನೋಡಿರಿ, ಹಿಂಗೆ ಕರೆಕ್ಟಾಗಿ ಫಸ್ಟ್ ಹಿಂಗೆ ಹೊತ್ತಾಕ್ಬೇಕು. ಹೊರಗಡೆಯಿಂದ ಒಳಗೆ ತುಂಬಬೇಕು. ಈ ರೀತಿ ಕಾಣುತ್ತೆ ನಿಮಗೆ. ನೆಕ್ಸ್ಟ್ ಅದೇ ರೀತಿ 0 ಎಲ್ಲ ಹುಡುಕ್ಬೇಕು. ಮತ್ತೆ ಇಲ್ಲೇ ನೋಡಿ, 0 ಫಸ್ಟಿಗೆ ಐತೆ. 0 ಎಲ್ಲೈತೆ? ಇಲ್ಲಿ ತುಂಬಬೇಕು. ನೋ, ಆ ಸಂಖ್ಯೆಯ ಕೆಳಗಡೆನೆ, ಆ ನಂಬರ್ ಕೆಳಗಿರ್ತಕ್ಕಂಥ ವೃತ್ತಕ್ಕೆ ತುಂಬಬೇಕು. ಹಿಂಗೆ ರೀತಿ ಫಸ್ಟ್ ಹೊರಗಡೆ ಹಿಂಗೆ ದೊಡ್ಡದು ಹಾಕ್ಕೊಂಡು ಒಳಗೆ ಹಿಂಗೆ ತುಂಬಬೇಕು. ನಿಮಗೆಲ್ಲ ಅರ್ಥ ಆಗ್ತೈತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಈ ರೀತಿ ರೋಲ್ ನಂಬರ್ ತುಂಬಬೇಕು. ನಾವು ಯಾಕೆ ಈ ರೀತಿ ತುಂಬಬೇಕಪ್ಪ ಅಂದರೆ, ನೀವು ಎಕ್ಸಾಮ್ ಬರೆದ ಮೇಲೆ ಇದರೆಲ್ಲ ತುಂಬಿದ ಮೇಲೆ ನಾವು ಸ್ಕ್ಯಾನ್ ಮಾಡ್ತೀವಿ. ನಾವು ಕೈಯಿಂದ ಚೆಕ್ ಮಾಡಲ್ಲ, ಸ್ಕ್ಯಾನ್ ಮಾಡ್ತೀವಿ. ಅಲ್ಲಿ ನೀವು ಸ್ಕ್ಯಾನ್ ಮಾಡಿದಾಗ ಈ ನಂಬರ್ ಇತ್ತಪ್ಪ ಅಂದರೆ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನೀವು ಯಾವ ಊರು, ನೀವೇನು ಮಾರ್ಕ್ಸ್ ಇದ್ದೀರಿ ಅಂತ ಎಲ್ಲ ಡೀಟೇಲಾಗಿ ಸ್ಕ್ಯಾನ್ ಆಗಿ ರಿಸಲ್ಟ್ ಕೊಡ್ತದೆ. ಹಾಗಾಗಿ ನಂಬರ್ನ ಸರಿಯಾಗಿ ತುಂಬಬೇಕು. ನಿಮಗೆ ಗೊತ್ತಾಗಿಲ್ಲ ಅಂದರೆ ನಮ್ಮ ಶಿಕ್ಷಕರು ಇರ್ತಾರೆ, ತುಂಬಿಕೊಡ್ತಾರೆ. ಆದರೂ ನಾನು ಇದಕ್ಕೂ ಮುಂಚೆ, ನೀವು ನಾಳೆ ಎಕ್ಸಾಮ್ ಬರ್ತಕ್ಕಿಂತ ಮೊದಲೇ ಮುಂಚೆ ಈ ಥರ ನೀವು ತುಂಬೋದನ್ನು ಸ್ವಲ್ಪ ನೋಡ್ಕೊರಿ. ನಾವಲ್ಲಿ ಹೇಳ್ತೀವಿ, ನೀವೇನು ಭಯಪಡೋ ಅವಶ್ಯಕತೆಯೂ ಇಲ್ಲ. ಬನ್ನಿ, ಅದೇ ರೀತಿ ಈಗ ಈ ರೀತಿ ರೋಲ್ ನಂಬರ್ ತುಂಬೋದು ನಿಮಗೆಲ್ಲ ಗೊತ್ತಾಯ್ತು ಅಂತ ಹೇಳ್ಕೊತಿದ್ದೀನಿ. ಈಗ ಮುಂದಕ್ಕೆ ಹೋಗೋಣ. ಏನೈತೆ ಮುಂದಕ್ಕೆ ನೋಡಮ್ಮ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಮೊದಲನೇ ಪ್ರಶ್ನೆ ಅಂತ ಐತೆ. ಇಲ್ಲಿ ಮೊದಲನೇ ಪ್ರಶ್ನೆ, ಇದು ಪ್ರಶ್ನೆ. ಇಷ್ಟೊತ್ತಿನ ತುಂಬಿದ್ದೆಲ್ಲ ರೋಲ್ ನಂಬರ್. ಈಗ ಕ್ವಶನ್ ನಂಬರ್ 1. ಈಗ ನೋಡಮ್ಮ, ಸ್ವಲ್ಪ ಮುಂದಕ್ಕೆ ಹೋಗಮ್ಮ, ಸ್ವಲ್ಪ ಮ್ಯಾಕ್ ಹೋಗ್ರಿ. ಬನ್ನಿ, ಸೊ ಕ್ವಶನ್ ನಂಬರ್ 1ಕ್ಕೆ ಹೋಗ್ರಿ. ಈಗ ಬರ್ರಿ, ಇಲ್ಲಿ ನೋಡ್ರಿ, ಜೀನಿಯಸ್ ಅವಾರ್ಡ್ ಅಂತ ಐತೆ, ಕನ್ನಡ ಅಂತ ಐತೆ. ಇವನ್ ನೀವು
ಕನ್ನಡ ಮಾಧ್ಯಮದವ್ರಿಗೆ ಕನ್ನಡ ಇರ್ತದೆ, ಇಂಗ್ಲೀಷ್ ಮಾಧ್ಯಮದವ್ರಿಗೆ ಇಂಗ್ಲೀಷ್ ಅಂತ ಅಲ್ಲಿ ಇರ್ತದೆ. ನೆನಪಿರಲಿ, ಒಟ್ಟು ಇದು 50 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಅದರದ್ದು ಉತ್ತರ ಪತ್ರಿಕೆ ಇದು. ನಿಮಗೆ ಕನ್ನಡದಲ್ಲಿ 10 ಪ್ರಶ್ನೆ ಆಗಿರ್ತಾವೆ. ಒಂದು ನಿಮಿಷ ನೋಡ್ರಿ, ಕನ್ನಡದಲ್ಲಿ ಒಟ್ಟಾರೆಯಾಗಿ 15 ಪ್ರಶ್ನೆಗಳು, ಗಣಿತದಲ್ಲಿ ಒಟ್ಟಾರೆಯಾಗಿ ನೋಡ್ರಿ 16ರಿಂದ ಸ್ಟಾರ್ಟ್ ಆಗಿ ಎಲ್ಲಿ ಮುಗಿತಾ ಇದೆ? 35ಕ್ಕೆ ಮುಗಿತಿದೆ. ಅಂದರೆ ಇಲ್ಲಿದ್ದ ಹಿಡಿದು ಇಲ್ಲಿಗೆ 20 ಪ್ರಶ್ನೆಗಳು ಗಣಿತ. ಅಂದರೆ ಕನ್ನಡದಲ್ಲಿ 15 ಪ್ರಶ್ನೆಗಳು, ಗಣಿತದಲ್ಲಿ ಒಟ್ಟು 20 ಪ್ರಶ್ನೆಗಳು. ತದನಂತರ ಜಿ ಕೆ ಅಂದರೆ EVS ಬಂತು, ಪರಿಸರ ಅಧ್ಯಯನ ಬಂತು, ಸಮಾಜ ವಿಜ್ಞಾನ ಎಲ್ಲ ಬಂತು. ಒಟ್ಟಾರೆಯಾಗಿ ಸಾಮಾನ್ಯ ಜ್ಞಾನ ಅವು 10 ಪ್ರಶ್ನೆಗಳು. ಅವು ಒಂದೆಷ್ಟು ಪ್ರಶ್ನೆಗಳು? ಅವು 15 ಪ್ರಶ್ನೆಗಳು. ಅಂದರೆ ಕನ್ನಡ 15 ಪ್ರಶ್ನೆಗಳು, ಗಣಿತ 20 ಪ್ರಶ್ನೆಗಳು, GKಯಲ್ಲಿ 15 ಪ್ರಶ್ನೆಗಳು, ಒಟ್ಟಾರೆಯಾಗಿ 50 ಪ್ರಶ್ನೆಗಳು. ನೆನಪಿರಲಿ, ಇಂಗ್ಲೀಷ್ ಇಲ್ಲ. ಅಂದರೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಕನ್ನಡ ಸಬ್ಜೆಕ್ಟ್ ಇರುತ್ತೆ, ಇಂಗ್ಲೀಷ್ ಮಾಧ್ಯಮದ ಮಕ್ಕಳಿಗೆ ಇಂಗ್ಲೀಷ್ ಸಬ್ಜೆಕ್ಟ್ ಇರ್ತದೆ. ಗಣಿತ ಫಿಕ್ಸ್ ಇರ್ತದೆ, GKನೂ ಫಿಕ್ಸ್ ಇರುತ್ತೆ. ಈ GK ಒಳಗೆ ನಿಮ್ಮಲ್ಲಿರ್ತಕ್ಕಂಥ ಪರಿಸರ ಅಧ್ಯಯನ ಟೆಕ್ಸ್ಟ್ ಬುಕ್ಗಳಿರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ. ಸರಿಯಾಗಿ ಗಮನ ಕೊಡ್ಬೇಕೀಗ. ಈಗ ನನ್ನ ಪ್ರಕಾರ ಏನಪ್ಪ ಅಂದರೆ, ಮೊದಲನೇ ಪ್ರಶ್ನೆಗೆ ಉತ್ತರ ನಾವು ಹುಡುಕ್ತಾ ಇದೀವಿ. ಈಗ ನಾವು ಪ್ರಶ್ನೆಯನ್ನು ಸರಿಯಾಗಿ ಓದಿದ್ವಿ, ನಮ್ಮ ಉತ್ತರ ಸಿಕ್ತು. ಕೊಟ್ಟಂಥ 4 ಆಯ್ಕೆಗಳು, 1ನೇ ಆಯ್ಕೆ, 2ನೇ ಆಯ್ಕೆ, 3, ಒಟ್ಟು 4 ಆಯ್ಕೆಗಳಿದ್ವಿ. ಅದರಲ್ಲಿ ಮೊದಲನೇ ಪ್ರಶ್ನೆ ನಾವು ಓದಿದ್ವಿ, ಚಂದ ಉತ್ತರ ಸಿಕ್ತು, ನನಗೆ ಆಯ್ಕೆ 3 ಅಂತ ಅನ್ನಿಸ್ತು. ಈಗ ನನ್ನ ಪ್ರಶ್ನೆಗೆ ಉತ್ತರ 3ನೇ ಆಯ್ಕೆ ಸರಿಯಾಗಿರುತ್ತೆ. ನಾವೇನು ಮಾಡ್ಬೇಕು ನೋಡ್ಬೇಕಿಲ್ಲಿ. ಇವೆಲ್ಲ ಕ್ವಶನ್ ನಂಬರ್, ಇವೆಲ್ಲವಷ್ಟು ಕ್ವಶನ್ ನಂಬರ್. ಇವು ಆಯ್ಕೆಗಳು, ಮೇಲೆ ಇರ್ತಕ್ಕಂಥ ಆಯ್ಕೆಗಳು, ಎಡಗಡೆಗೆ ಲೈನಲ್ಲಿ ಕೆಳಗಡೆ ಇರ್ತಕ್ಕಂಥ ಇವು ಪ್ರಶ್ನೆಗಳು. ಮೊದಲನೇ ಪ್ರಶ್ನೆಗೆ ನಮ್ಮ ಆಯ್ಕೆ 3 ಸರಿಯಾಗಿದ್ದರೆ ಹುಡುಕ್ಬೇಕು. ಇದು ಮೊದಲನೇ ವೃತ್ತ, ಇದು A, ಇದು 1, ಇದು 2, ಇದು 3. ಅಂದರೆ ಇಲ್ಲಿ ಈ ವೃತ್ತದಲ್ಲಿ ನಾವೇನು ಮಾಡಬೇಕು? ಈ ರೀತಿ ತುಂಬಬೇಕು. ಅರ್ಥ ಆಯ್ತಲ್ವ ಹೇಳೋದು? ಈ ರೀತಿ ತುಂಬಬೇಕು. ನೀವು ಈ ರೀತಿ ತುಂಬಿತ್ತು ಮತ್ತೆ ಈ ರೀತಿ ತುಂಬಬೇಕು. ಮತ್ತು 2ನೇ ಪ್ರಶ್ನೆಗೆ ಹೋಗ್ಬೇಕು. 2ನೇ ಪ್ರಶ್ನೆಯಲ್ಲಿ ಮೊದಲನೇ ಆಯ್ಕೆ ಉತ್ತರ ನಮಗೆ ಸರಿ ಐತೆ ಅಂತ ತಿಳ್ಕೊಳ್ಳೋಣ. ಏನು ಮಾಡಬೇಕು? ಮೊದಲನೇ ಉತ್ತರವನ್ನು ಮಾತ್ರ ತುಂಬಬೇಕು. ಮೊದಲನೇ ಆಯ್ಕೆ ಆದರೆ ನಾನು ಇದನ್ನು ತುಂಬಿ ಪಕ್ಕದಲ್ಲಿನೂ ಈ ರೀತಿ ತುಂಬುತ್ತೀನಿ ಅಂದರೆ ತಪ್ಪು. ಇದಕ್ಕೆ ನಾವು ತಪ್ಪಾಗ್ತೀವಿ. ಅಂದರೆ ಒಂದು ಪ್ರಶ್ನೆ ಕೇವಲ ಒಂದೇ ಉತ್ತರ ಇರ್ತದೆ. ಅಂದರೆ ಒಂದೇ ವೃತ್ತಕ್ಕೆ ನಾವೇನು ಮಾಡಬೇಕು? ತುಂಬಬೇಕು. ಅರ್ಥ ಆಯ್ತಲ್ವ? ಅರ್ಥ ಆಗ್ತಾ ಇದೆಯಲ್ಲ? ನೋಡಿ, ಮೊದಲನೇ ಪ್ರಶ್ನೆಗೆ ಈ ರೀತಿ ತುಂಬೋದು, 2ನೇ ಪ್ರಶ್ನೆ ನಮ್ಮ ಉತ್ತರ ಈ ರೀತಿ ತುಂಬಿದ್ರೆ ತಪ್ಪು. ಹಾಗಾಗಿ ಸ್ವಲ್ಪ ಜ್ಞಾಪನೆ ಇರಲಿ. ನಿಮ್ಗೆ ಅಲ್ಲಿ ಅಳಸಾಕು ಇರೋಂಗಿಲ್ಲ, ಪೆನ್ನಿಂದ ತುಂಬಿದ ತಕ್ಷಣ ಮುಗೀತಂದರೆ 2ನೇ ಪ್ರಶ್ನೆಗೆ ಈ ರೀತಿ ತುಂಬಬೇಕು, ಚಂದ ಇರುತ್ತೆ. ಇದ್ರ ತುಂಬಕ್ಕೆ ನೋಡ್ರಿ. ಓಕೆ, 3ನೇ ಪ್ರಶ್ನೆ ನೋಡಂಬ್ರಿ. 3ನೇ ಪ್ರಶ್ನೆಗೂ ಆಪ್ಷನ್ 1 ಅಂತ ಹೇಳ್ಕೊಡ್ರಿ. ಇದು 3ನೇ ಪ್ರಶ್ನೆ, ಇದು ಆಪ್ಷನ್ 1, ಇದು 2, ಇದು 3, 4 ನೋಡ್ರಿ. ಈ ರೀತಿ ಯಾವುದೇ ರೀತಿ ಟಿಕ್ ಮಾಡಂಗಿಲ್ಲ ನೀವು. ಸೊ ಆಪ್ಷನ್ 1 ಆಗಿದ್ರೆ ಮತ್ತು 3 ತುಂಬಕ್ಕೆ ನೀವು ಇವು ಸರಿಯಾಗಿ ತುಂಬೋ ವಿಧಾನಗಳು. ಓಕೆ, ಈಗ ನೀವು ಕೆಲವೊಬ್ರು ಇರ್ತೀರಿ, ಈಗ 4ನೇ ಪ್ರಶ್ನೆಗೆ ಉತ್ತರ 4ನೇ ಆಪ್ಷನ್ ಸರಿ ತಪ್ಪು ಅಂದ್ರೆ ಏನು ಮಾಡ್ತೀರಿ? ಹಿಂಗೆ ಮಾಡ್ತೀರಿ. ಈ ರೀತಿ ಮಾಡಿದರೆ ತಪ್ಪು. ಇದಕ್ಕೆ ಯಾವುದೇ ರೀತಿ ಅಂಕ ಇರಂಗಿಲ್ಲ. ತಪ್ಪು ನೋಡ್ರಿ, ನೆನಪಿರಲಿ, ಇದು ತಪ್ಪು. ಈ ರೀತಿ ತುಂಬಾರ್ದು. ಮತ್ತು ಈಗ 5ನೇ ಪ್ರಶ್ನೆ 2ನೇ ಆಪ್ಷನ್ ಸರಿ ಇತ್ತಪ್ಪ ಅಂದ್ರೆ ನೀವು ಈ ರೀತಿ ತುಂಬ್ತಿರ್ತೀರಿ. ಇಷ್ಟೇ ಇಟ್ಟರು ಇದನ್ನು ತಪ್ಪೇ, ಇದನ್ನು ತಪ್ಪು ಅಂತಲೇ ಕನ್ಸಿಡರ್ ಮಾಡ್ತೀವಿ. ಅಂದರೆ ಸರಿಯಾದ ವಿಧಾನ ಯಾವುದು? ಈ ರೀತಿ ತುಂಬಿದರೆ ಸರಿ. ಈ ರೀತಿ ತುಂಬಬೇಕು. ಅಂದರೆ ಒಂದು ಪ್ರಶ್ನೆಗೆ ಒಂದೇ ಉತ್ತರ ಆಗಿರ್ತದ, ಈ ರೀತಿ ತುಂಬಂಗಿಲ್ಲ. ನೆನಪಿರಲಿ, ನಮಗೆ ಯಾವ ಪ್ರಶ್ನೆಗೆ ಯಾವ ಉತ್ತರ ಇರುತ್ತೋ ಅದನ್ನು ಮಾತ್ರ ನೀವು ಸರಿಯಾಗಿ ತುಂಬಬೇಕು. ನಾನು ಹೇಳಿದ್ದೆಲ್ಲ ಇಷ್ಟೆಲ್ಲ ಹೇಳಿದೆ ಅರ್ಥ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ನೆನಪಿರಲಿ, ಒಂದು ಪ್ರಶ್ನೆಗೆ ಒಂದೇ ಉತ್ತರ ಇರ್ತದೆ. ಆ ಉತ್ತರ ನಿಮ್ಮ ಆಪ್ಷನ್ ಯಾವುದು ಸರಿ ಅನಿಸಿರುತ್ತೋ ಆ ವೃತ್ತಕ್ಕೆ ಸರಿ ಆಗಬೇಕು. ತಿಳಿತಲ್ವ ಮಕ್ಕಳೇ? ಇನ್ನು ಏನಾದರೂ ನಿಮಗೆ ಗೊಂದಲಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ, ನಾವು ಅಥವಾ ಮೆಸೇಜ್ ಮುಖಾಂತರ ತಿಳಿಸ್ರಿ. ನಾವು ಮತ್ತೆ ಇನ್ನೂ ಒಂದು ಸಲ ಈ ವಿಡಿಯೋವನ್ನು ಇನ್ನೊಂದು ಬಾರಿ ನಾನು ಪ್ರಯತ್ನ ಮಾಡ್ತೀನಿ. ಓಕೆ, ಚೆನ್ನಾಗಿ ಆಲ್ ದ ಬೆಸ್ಟ್. ಎಕ್ಸಾಮ್ ಎಲ್ಲರೂ ಪ್ರಿಪ್ರೇಷನ್ ಮಾಡಿರಿ. ಆಲ್ ದ ಬೆಸ್ಟ್.